ಬೆಂಗಳೂರಿನ ಎಪಿಎಸ್ ಹೈಸ್ಕೂಲ್ ಅನ್ನ ನೆನೆದಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್. ಶುದ್ಧ ಕನ್ನಡದಲ್ಲೇ ಮಾತನಾಡಿ ಶಾಲೆಗೆ ಧನ್ಯವಾದ ತಿಳಿಸಿದ್ದಾರೆ ರಜನಿಕಾಂತ್ ಅವರು. ಎನ್ಆರ್ ಕಾಲೋನಿಯ ಎಪಿಎಸ್ ಸ್ಕೂಲ್ನಲ್ಲಿ ಓದಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಗವಿಪುರಂನ ಸರ್ಕಾರಿ ಶಾಲೆಯಲ್ಲಿ ರಜನಿಕಾಂತ್ ಅವರ ಪ್ರಾಥಮಿಕ ಶಿಕ್ಷಣ ನಡೆದಿದ್ದು. ಇನ್ನು ಕನ್ನಡ ಮೀಡಿಯಂನಲ್ಲಿ ಇಡೀ ಸ್ಕೂಲ್ಗೆ ಟಾಪರ್ ಆಗಿದ್ರು ರಜನಿಕಾಂತ್ ಅವರು. ಬಳಿಕ ಎಪಿಎಸ್ ಹೈಸ್ಕೂಲ್ ಸೇರಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ರು. 8, 9 ಮತ್ತು 10ನೇ ಕ್ಲಾಸ್ ಓದುವಾಗ ಪಬ್ಲಿಕ್ ಎಕ್ಸಾಮ್ನಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿತ್ತಂತೆ. ಬಳಿಕ ಶಿಕ್ಷಕರ ಸಹಕಾರದಿಂದ ಕಷ್ಟಪಟ್ಟು ಓದಿ ಪಾಸ್ ಮಾಡಿದ್ರಂತೆ ರಜನಿಕಾಂತ್ ಅವರು. ಡ್ರಾಮಾವೊಂದರಲ್ಲಿ ಚಾಂಡಾಳ ಪಾತ್ರ ಮಾಡಿ ಪ್ರಶಸ್ತಿ ಗೆದ್ದಿದ್ರು ರಜನಿಯವರು. ತನ್ನ ಶಾಲಾ ದಿನಗಳನ್ನು ನೆನೆದು ಕನ್ನಡದಲ್ಲೇ ಮಾತನಾಡಿದ ತಲೈವ ಎಪಿಎಸ್ ಹೈಸ್ಕೂಲ್ನ ಅಲ್ಯೂಮ್ನಿ ಕಾರ್ಯಕ್ರಮದಲ್ಲಿ ಶುಭಾಶಯ ತಿಳಿಸಿದ್ದಾರೆ ರಜನಿಕಾಂತ್ ಅವರು. ಎಲ್ಲರಿಗೂ ನಮಸ್ಕಾರ. ಎಪಿಎಸ್ ಸಪ್ತಿಯ ಈ ಅಲ್ಯೂಮ್ನಿ ಡೇನಲ್ಲಿ ಈಗ ನಿಮ್ಮ ಜೊತೆ ನಾ ಇಲ್ಲ, ಇದ್ದಿದ್ದು ತುಂಬಾ ಚೆನ್ನಾಗ್ತಾ ಇತ್ತು. ಬಟ್ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇದ್ದೆ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಮಾತಾಡೋದೇ ನನಗೆ ತುಂಬಾ ಸಂತೋಷ. ಎಪಿಎಸ್ ಹೈಸ್ಕೂಲ್ ಅಂಡ್ ಕಾಲೇಜ್ ಅದನ್ನು ಓದಿ ಅನ್ನೋದು ಗರ್ವ, ನನಗೆ ತುಂಬಾ ಹೆಮ್ಮೆ. ಮೊದಲು ಮಿಡ್ಲ್ ಸ್ಕೂಲ್ ಬಂದು ಗವಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಅಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾನು ಓದಿದ್ದು. ಫುಲ್ ಕನ್ನಡ ಮೀಡಿಯಂ ಅಲ್ಲಿ. ಸೊ ನಾನೇ ಬಂದು ಕ್ಲಾಸ್ಲೇ ಫಸ್ಟ್. ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಬ್ರೈಟ್ ಸ್ಟೂಡೆಂಟ್. ಕ್ಲಾಸ್ ನಾನೇ ಮಾನಿಟರು. ಅಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು 98% ನಾನು ಬಂದು ಪಾಸ್ ಮಾಡಿದ್ದು. ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದ್ರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಅಂಡ್ ಕಾಲೇಜ್ ಅಂಡ್ ನಮ್ಮ ಎಪಿಎಸ್ ಹೈಸ್ಕೂಲ್ ಅಂಡ್ ಕಾಲೇಜ್. ಸೊ ನಮ್ಮ ಅಣ್ಣವರು ಬಂದ್ಬಿಟ್ಟು ಇಂಗ್ಲಿಷ್ ಮೀಡಿಯಂ ಸೇರಿಸ್ಬಿಟ್ರು. ಸೊ ಫುಲ್ ಕನ್ನಡ ಮೀಡಿಯಂ ಅಲ್ಲಿ ಇದ್ದವನು ನಕ್ಕಂತ ಇಂಗ್ಲಿಷ್ ಮೀಡಿಯಂ ಎಲ್ಲ ಸಬ್ಜೆಕ್ಟ್ ಇಂಗ್ಲಿಷ್ ಅಂತ ಹೇಳ್ಬೋದು. ನಾನು ಬಂದು ಬಹಳ ತುಂಬಾ ಫಂಕ್ ಆಗೋಗ್ಬಿಟ್ಟೆ. ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟ್ ಲಾಸ್ಟ್ ಬೆಂಚಿಗೆ ಬಂದ್ಬಿಟ್ಟೆ. ತುಂಬಾ ಡಿಪ್ರೆಷನ್, ತುಂಬಾ ಫಂಕ್ ಆಗಿ ಬಹಳ ಕಷ್ಟವಾಗ್ತಾ ಇತ್ತು. ಆಗ ರಿಯಲಿ ಅಲ್ಲಿ ಎಪಿಎಸ್ ಹೈಸ್ಕೂಲ್ನಲ್ಲಿ ಎಲ್ಲ ಮೇಸ್ಟ್ರುಗಳು, ಟೀಚರ್ಸ್ ಅಷ್ಟೊಂದು ನನ್ನ ಮೇಲೆ ಕರುಣೆ ತೋರಿಸಿ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳಿಕೊಟ್ಟು ಪಾಠ ಹೇಳಿ 8th 9th ಪಾಸ್ ಮಾಡಿಬಿಟ್ಟೆ. ಬಟ್ ಪಬ್ಲಿಕ್ ಎಕ್ಸಾಮ್ಲಿ ಒಂದು PCM ಅಲ್ಲಿ ತುಂಬಾ ವೀಕು, ಬಹಳ ಜನ ವೀಕು. ಸೊ ಅದರಲ್ಲಿ ನಾನು ಬಂದು ಆ ಸಬ್ಜೆಕ್ಟ್ ಅಲ್ಲಿ ಬಂದು ನಾನು ಫೇಲ್ ಆಗಿ ನಾನು ಬಂದು ಇದು ಮಾಡೋಕ್ಕಾಗಲಿಲ್ಲ. ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ, NCR SKR ಅವ್ರ ಹೆಸರು. ಅವರು ಬಂದು ಮನೆಯಲ್ಲಿ 6 to 6:45 ಬಂದು ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ರು PCMಗೆ. ಬಹಳ ಜನ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ರು. ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನನಗೆ ಪಾಠ ಹೇಳಿ ನೆಕ್ಸ್ಟ್ ಅಂದ್ರೆ ಬಂದು ನಾನು PCMನ ನಾನು ಮತ್ತೆ ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ. ನಾನು ಪಾಸ್ ಮಾಡಿ ಸೊ ಮಾರ್ಕ್ಸ್ ಕಮ್ಮಿ ಇದ್ರು ಕೂಡ ಬಿಕಾಸ್ ಹೈಸ್ಕೂಲಿಂದ ಎಪಿಎಸ್ ಕಾಲೇಜ್ ಫಸ್ಟ್ ಇಯರ್ ಅಲ್ಲ ಸೇರಿದೆ. ಆಮೇಲೆ ಬಂದ ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಎಪಿಎಸ್ ಹೈಸ್ಕೂಲಲ್ಲಿ ನಾನು ಬಂದು ಓದಬೇಕಾದ್ರೆ ಇಂಟರ್ ಹೈಸ್ಕೂಲ್ ಡ್ರಾಮಾಸ್ ವರ್ಷ ನಡೀತು. ಒಂದು 10-15 ಸ್ಕೂಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು. ಬಹಳ ದೊಡ್ಡ ಈವೆಂಟ್ ಅದು. ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ. ಬಹಳ ಕ್ಲಾಸಲ್ಲಿ ಬಂದ ಟೀಚರ್ಸ್ ಬರೋದು ಲೇಟ್ ಆಯ್ತು ಅಂತ ಹೇಳಿದ್ರೆ ನಾನು ಬಂದು ಪಿಕ್ಚರ್ ನೋಡಿದ್ದು ಯಾವ್ದಾದ್ರು ನಾವೆಲ್ಲ ಓದಿದ್ದು ಬಂದು ಆಕ್ಟ್ ಮಾಡಿ ಕತೆಗೆಲ್ಲ ಹೇಳ್ತಾ ಇದ್ದೆ. ಅದು ಹುಡುಗರಿಗೆಲ್ಲ ಬಹಳ ಸಂತೋಷ ಆಗ್ತಾ ಇತ್ತು. ಅದು ಒಂದು ಮೆನ್ಷಿಗೆಲ್ಲ ಗೊತ್ತಾಗ್ತಾ ಇತ್ತು. ಅದಕ್ಕೆ ನನಗೆ ಬಂದು ಡ್ರಾಮಾಗೆ ಬಂದು ನನಗೆ ನೀನು ಮಾಡು ಅಂತ ಹೇಳ್ಬಿಟ್ಟು ಆದಿಶಂಕರ ಚಂಡಾಲ ಭೇಟಿ ಆಗೋದು. ಎಲ್ಲರಿಗೂ ನಮಸ್ಕಾರ. ಎಪಿಎಸ್ ಸಪ್ತಿಯ ಈ ಅಲ್ಯೂಮ್ನಿ ಡೇನಲ್ಲಿ ಈಗ ನಿಮ್ಮ ಜೊತೆ ನಾ ಇಲ್ಲ,